ಮಲ್ಲೇಶ್ ಬಾಬು ಅವರು ಒಳ್ಳೆಯ ಸಜ್ಜನಿಕೆ, ಸರಳತೆ, ಒಳ್ಳೆ ನಡತೆ, ಗುಣವಂತರು. ಹಾಗಾಗಿ ಅದಕ್ಕೂ ಮೊದಲಾಗಿ ಒಳ್ಳೆ ವಿದ್ಯಾವಂತರು. ಒಳ್ಳೆ ವಿದ್ಯಾವಂತ ಕುಟುಂಬದಿಂದ ಬಂದಿರೋರು. ಅವರ ರಕ್ತದಲ್ಲೇ ಬಂದಿದೆ ಭಾರತ ಆಡಳಿತ ಸೇವೆ. ಅವರಪ್ಪ ಅವರ ರಕ್ತದಲ್ಲೇ ಇದೆ. ಭಾರತದ ಆಡಳಿತ ಸೇವೆ ಅಂದರೆ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸು. ಹಂಗಾಗಿ ಇಲ್ಲಿ NDA ಅಭ್ಯರ್ಥಿಯಾಗಿ ಮಾಡಿರೋದ್ರಿಂದ ನಿರ್ಧಾರ ಮೋದಿ ಮತ್ತು ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿ, ಹಾಲಿ ಪ್ರಧಾನಮಂತ್ರಿ ಇಬ್ಬರೂ ನಿರ್ಧಾರ ಮಾಡಿ ಮಲ್ಲೇಶ್ ಬಾಬು ಅವ್ರನ್ನ ಕೊಟ್ಟಿದ್ದಾರಂತೆ. ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವರು. ಈ ಸಾಮಾನ್ಯವಾದ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗಾಗಿ ನಮ್ಮ ಕೋಲಾರ ಜನ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲೇಬಾರದು. ಹಾಗೂ ಮಾಸ್ಟರ್ ಡಿಗ್ರಿ ಮಾಡಿರೋಂಥವ್ರು, ವಿದ್ಯಾವಂತರು. ಅಲ್ಲಿ ಹೋಗಿ ಅವರು ಸಂಸತ್ತಲ್ಲಿ ಗರ್ಜಿಸ್ತಾರೆ, ಯೋಜನೆಗಳನ್ನ ತರ್ತಾರೆ. ಅದು ವಿದ್ಯಾವಂತರಾಗಿರೋದ್ರಿಂದ ಮಲ್ಲೇಶ್ ಬಾಬು ಒಳ್ಳೆ ವ್ಯಕ್ತಿ. ಅಂದರೆ ಅವರ ಸ್ವಭಾವ ಜನರಿಗೆ ಹತ್ರ ಆಗ್ಬೋದು, ತುಂಬ ಮೃದು ಸ್ವಭಾವ. ಹಂಗಾಗಿ ಎಲ್ಲರೂ ಈಗ SLC 8ನೇ ಕ್ಲಾಸು PUC ಫೇಲ್ ಆಗಿರೋರು ಏನಂದರೆ ಅದೆಲ್ಲ ಮಾತಾಡ್ತಾ ಇರ್ತಾರೆ, ಶಾಸಕರಾಗಿರ್ತಾರೆ, ಏನಂದರೆ ಅದಾದರೆ ಮಲ್ಲೇಶ್ ಬಾಬು ಅವ್ರು ಏನೂ ಉತ್ತರ ಕೊಡೋದಿಲ್ಲ ನೋಡಿ. ಅವರು ಆಪೋಸಿಟ್ಗೆ ಉತ್ತರನೇ ಕೊಡಲ್ಲ. ಅವ್ರನ್ನ ಕಳಿಸಿ ಸಂಸತ್ತಿಗೆ ಅಲ್ಲಿ ಉತ್ತರ ಕೊಟ್ಟು ತೋರಿಸ್ತಾರೆ. ಏನಾದರೂ ಒಂದು ಅವ್ರ ಬಗ್ಗೆ ಕ್ರೈಮ್ ಇದೆಯಾ ತೋರಿಸಿ, ಒಂದು ಏನಾದರೂ ಯಾರಿಗಾದ್ರೂ ಮೋಸ ಮಾಡಿರೋದ್ರ ಬಗ್ಗೆ ತೋರಿಸಿ. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರಮೇಶ್ ಕುಮಾರ್, KS ಮುನಿಯಪ್ಪ ಬಣ ಅಂದ್ಬಿಟ್ಟು ಇಲ್ಲಿ ಕಿತ್ತಾಟ ನಡೀತಾ ಇದೆ. ಏನು ಅಲ್ಲಿ ನೋಡಿದ್ರೆ DK ಶಿವಕುಮಾರು, ಸಿದ್ದರಾಮಯ್ಯ ಇಬ್ಬರು ಒಬ್ಬರೊಬ್ಬರು ಕಾಲರು ಎಳಿತಾ ಇದ್ದಾರೆ. ಆ ಥರ ಎಲ್ಲ ಇದೆ. ಮಲ್ಲೇಶ್ ಬಾಬು ಅವರು ಒಳ್ಳೆ NDA ಅಭ್ಯರ್ಥಿ. 3 ಲಕ್ಷ ಮತಾಂತರಗಳಿಂದ ಗೆಲ್ತಾರೆ. ಭಾರತಕ್ಕೆ ಮೋದಿ, ಕೋಲಾರಕ್ಕೆ ಮಲ್ಲೇಶ್ ಬಾಬು.